ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನಾನು ಮೊನ್ನೆ ಕೇರಳ ಹೋಗಿದ್ದೆ. ಕೇರಳ ಮುಗಿಸ್ಕೊಂಡು ಬಂದು ಮನೇಲಿ ಕೂತಿದ್ದೆ. ಹುಡುಗರು ಹಿಂಗೆ ಫೋನ್ ಮಾಡಿ ಬಾ ಹೊರಗಡೆ ಹೋಗಿ ಬರೋಣ ಅಂದರು. ಎಲ್ಲಿ ಏನು ಅಂತ ಮುಂದೆ ಹೇಳ್ತೀನಿ. ಸುಮಾರು ಜನ ಹೋಗ್ತಿದ್ದೀವಿ. ಕರೆಕ್ಟಾಗಿ ನೋಡಿಲ್ಲ ನಾನು ಯಾರ್ಯಾರು ಹೋಗ್ತಿದ್ದೀವಿ ಅಂತ. ಲಾಸ್ಟ್ ಬ್ಲಾಗಲ್ಲಿ ನೋಡೋದು ಸುಜಿತ್ತು ಮತ್ತು ವೈಟಿ ಬ್ಲಾಗ್ಸ್ ಕಾರ್ತಿ ಅವರು ಇದ್ದಾರೆ. ಅವ್ರು ಇನ್ನೊಂದು ಕಾರಲ್ಲಿದ್ದಾರೆ. ನಾವೊಂದು 4 ಜನ ಓಮಿನಿಲ್ಲಿದ್ದೀವಿ. ಇಲ್ಲೇ ಏನೋ ತಗೋತಿದ್ದಾರೆ, ಏನು ಅಂತ ಗೊತ್ತಿಲ್ಲ. ನಿದ್ದೆ ಇಲ್ದಲೇ ಕಂಟಿನ್ಯೂ 3-4 ದಿನದಿಂದ ನಿದ್ದೆ ಮಾಡಿಲ್ಲ ನಾನು ಕರೆಕ್ಟಾಗಿ. ಫುಲ್ಲು ಜಾಲಿ, ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ಮತ್ತು ಕೇರಳ ಟ್ರಿಪ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿತ್ತು. ಅಂಗಡಿಗೆ ಹೋದೆ, ಅಲ್ಲಿ ನಮ್ಮನ್ನು ಕರ್ನಾಟಕದವ್ರು ಅಂತ ಗುರ್ತು ಹಿಡಿದ್ಬಿಟ್ಟು ಕನ್ನಡದಲ್ಲಿ ಮಾತಾಡಿದ್ರು. ಕೇರಳದವರು, ಒಂದು ಅಂಗಡಿ ಶಾಪ್ ಅವರು, ಹೆಸರು ಗೊತ್ತಿಲ್ಲ ಅಂಗಡಿ ಇದು ಏನು ಅಂತ. ಕನ್ನಡದಲ್ಲಿ ಮಾತಾಡಿದ್ರು. ತುಂಬ ಖುಷಿಯಾಯಿತು. ಪರವಾಗಿಲ್ಲ ಕನ್ನಡದಲ್ಲಿ ಮಾತಾಡಿದ್ರಲ್ಲ ಅಂತ ತುಂಬ ಖುಷಿಯಾಯಿತು. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿಗೆ ಹೋಗ್ತೀವಿ, ಏನು ಎತ್ತ ಅಂತ ನೋಡೋಣ. ಮೂಡಿಗೆರೆ ವ್ಯಾನ್ ಪೋಸ್ಟ್. ಇಲ್ಲಿಂದ ನಾವಿವಾಗ ಎಕಡೆಗೋ ರೈಟ್. ಅದೇ ನಮ್ಮ ಪವನ್ ಅವರು ಮತ್ತು ಸುಜಿತ್ ಅವರು, ಇವರು ನಮ್ಮ ಹೊಸಬ್ರು ಸುಭಾಷ್, ಆಮೇಲೆ ನವೀನ್, ಡ್ರೈವರ್ ನವೀನ್. ಇವ್ರದ್ದು ಟಿ ಗಾಡಿ ಇದೆಯಪ್ಪ. ಇವ್ರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಮ್ಮ ಸಕಲೇಶ್ಪುರ ಸುತ್ತಮುತ್ತ ಯಾರಿಗಾದರೂ ಬಾಡಿಗೆಗೆ ಟಿ ಗಾಡಿ ಬೇಕಾಗಿದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತು ಇವ್ರದ್ದು ಬರ್ತ್ಡೇ ಇರೋದ್ರಿಂದ ಸೊ ಮಚ್ಚ ಎಲ್ಲರೂ ವಿಶ್ ಮಾಡ್ರೋ ಇವನಿಗೆ. ಯಾರು ವಿಶ್ ಮಾಡ್ತಿಲ್ಲ, ಈ ಥರನೂ ಅವಮಾನ ಆಗ್ಬೇಕಾ ನಿಂಗೆ? ಇವತ್ತು ಹೋಗ್ತಿರೋ ಜಾಗ ಬಂದು ರೋಡ್ ಆಗಿರುತ್ತೆ. ಇದು ಮಾತ್ರ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಮುಂದೆ ಮಾತ್ರ ಹೇಳ್ತೀನಿ, ಈಗಲೇ ನಾನು ಹೇಳಲ್ಲ. ಇದೇ ಗಾಡಿ. ಇನ್ನೊಂದು ಅದರಲ್ಲೊಂದು 6 ಜನ ಇದಾರ ಮಚ್ಚ. 6 ಜನ ಬ್ರೋ. ಈ ವ್ಯೂ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಈ ದಿನ ಸುದಿನ ನೀನು ಕ್ವಶನ್ ಕೇಳು ಫಸ್ಟ್. ಹೌ ಇಸ್ ಯುವರ್ ಡೇ? ಸೇಮ್ ಅಲ್ಲ, ನೀನು ವಿಡಿಯೋ ಆನ್ ಮಾಡ್ಕೊಳ್ಳೋ. ಆಗಿದೆ ಮಚ್ಚ, ಆಗಿದೆ. ಈ ದಿನ ನವೀನಂದು ಬರ್ತಡೇ ಸ್ಪೆಷಲ್ ಆಗಿ ಸೌಂದರ್ಯವನ್ನು ಸವಿಯಲು ಬಂದಿದ್ದೇವೆ. ಸೌಂದರ್ಯನು ಸವಿಯಲು ಬಂದಿದ್ದೇವೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಕರೆಕ್ಟಾಗಿ ಹೇಳ್ಬೇಕು. ಅಯ್ಯೋ, ಯಾರು ಇದ್ರ ಬಂದು ಬೆಟ್ಟ ನೋಡಿ ಬಂದಿದ್ಗುರು. ವಾವ್, ವಂಡರ್ಫುಲ್ ಪ್ಲೇಸ್. ನಾವೀಗ ಚಾರ್ಮಾಡಿ ಘಾಟಿಂದ ಗೋಲೆ ಬಜೆ ತಿನ್ಕೊಂಡು ನೀರ್ ದೋಸೆ ಅಂಡ್ ಸುಕ್ಕ ತಿನ್ನಕ್ಕೋಸ್ಕರ ನಾವು ಅರಳಿಯಿಂದ ಮೂಡಿಗೆರೆಯಿಂದ ಚಾರ್ಮಾಡಿ ಘಾಟಿಗೆ ಹೋಗ್ತಾ ಇದ್ದೀವಿ. ಗುಂಡ್ಯ ಅಲ್ಲ ಇದೆ, ಬೇಜಾರು ಮಾಡ್ಕೋಬೇಡಿ. ಉಫಿಟು ಟಿಫಿ ಇದು ಬ್ರೋ. ಕಾರು ಮುಂದೆ ಹೋಗ್ತಾ ಇದೆ, ನೀವು ಹಿಂದೆ ಬನ್ನಿ. ನಾವು ಹಿಂದೆ ಬರ್ತಾ ಇದ್ದೀವಿ. ನಮ್ದು ಚಿಕ್ಕದು, ಅವ್ರದ್ದು ದೊಡ್ಡದು. ನಾನೊಂದು ಲಾಸ್ಟಿಗೆ ಹೇಳೋದೊಂದು ಮಾತು. ಶಿವ ಅವ್ರದ್ದು ಲಾಗಿನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಏನೋ ಒಂದು ಸಬ್ಸ್ಕ್ರೈಬು ಮಿಸ್ಟರ್ SN ಅಂತ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಒಂದು ಫಾಲೋ ಮಾಡಬೇಕು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು. ಮಿಸ್ಟರ್ SN. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಗ್ಬೇಕು, ನಮ್ಮವರು ಬೆಳಿಬೇಕು. ಬಡವ್ರ ಮಕ್ಕಳು ನಮ್ದೂರಿ ದೇಶ. ಇವಾಗ ಅಲೆಕಾಡಲ್ಲಿ ಇದೀವಿ. ಅಲೆಕಾಡಲ್ಲಿ ತುಳು ಅವರು ಪೂಜೆ ಮಾಡೋ ಒಂದು ದೇವಸ್ಥಾನ ಇದೆ, ಶ್ರೀ ಭಗವಾನ್ ಬಬ್ಬಸ್ವಾಮಿ ಅಂತ. ತುಂಬಾನೇ ಚೆನ್ನಾಗಿ ಪೂಜೆ ಆಗುತ್ತೆ.
ಸೊ ಗೈಸ್ ನಮ್ಮನ್ನ ಪೊಲೀಸ್ ಹೋರಾಟ ಹಾಕು ಅಣ್ಣ ನಿಂಗಿಲ್ಲ ಕಣಣ್ಣ. ಸೊ ಗೈಸ್ ಪೊಲೀಸವ್ರು ಕೂಡ ನಮ್ಮನ್ನ ಇವತ್ತು ಅಡ್ಡ ಹಾಕಿದ್ದಾರೆ. ಸೀಟ್ ಬೆಲ್ಟ್ ಹಾಕಿರಲಿಲ್ಲ ನಮ್ಮ ಹುಡುಗ. ಯಾಕೆ ಹಾಕಿಲ್ಲ ಅಂತ ಕೇಳಿದ್ರು. ಅಂತ ವ್ಯೂ ಮಾತ್ರ ಅಲ್ಟಿಯಾಗಿದೆ ಗುರು. ಪೊಲೀಸವ್ರು ಅಡ್ಡ ಹಾಕಿದಾರಂತ ಅವ್ರ ಹತ್ರ ಹೋಗೋದ ಅಥವಾ ಇಲ್ಲಿರೋ ಪ್ರಕೃತಿ ಸೌಂದರ್ಯನ ಸವಿಯದ ಗೊತ್ತಾಗ್ತಿಲ್ಲ. ಇವ್ರು ಮಾತ್ರ ಅಲರ್ಟ್ ಆಗಿದ್ದಾರೆ, ಎಲ್ಲಿ ದೇಪದು ಎಲ್ಲಿ ಕದಿಯೋದು ಅಂತ. ಸ್ವಲ್ಪ ನೀರು ಚೇಂಜ್ ಆಗಿ ಗಂಟ್ಲೆಲ್ಲ ಒಂಥರ ಆಗ್ತಿದೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಹುಡುಗ ನೋಡಿ ಕುಡಿಯೋಕ್ಕೆ ಮಿನರಲ್ ವಾಟರ್ ಇದ್ರೂ ಇಲ್ಲಿದ್ದು ನೀರು ಹಿಡಿತವನೆ. ನ್ಯಾಚುರಲ್ ಫಿಲ್ಟ್ರು ಲವರ್ ಬೈ. ಒಂದು ಚೂರು ಗಲೀಜಿಲ್ಲ, ಅಷ್ಟು ಕ್ಲೀನಾಗಿದೆ ನೀರು. ಸೊ ಪ್ಯೂರ್ ವಾಟರ್. ಸಿಂಪಲ್ ಗುರು, ಏನಿಲ್ಲ. ನಾಯಿ ಆಡ್ದಂಗೆ ಆಡ್ತವ್ರೆ. ಊರಲ್ಲೆಲ್ಲ ಒಳ್ಳೆ ಹುಡುಗರ ಥರ ಇರ್ತಾರೆ, ಹೊರಗಡೆ ಬಂದರೆ ಹಿಂಗೆ ನಾಯಿಗಳ ಥರ ಆಡ್ತಾರೆ ನೋಡಿ. ಚೆನ್ನಾಗಿದೆ ವೆದರ್ ಅಂತೂ ಸೂಪರು. ವೈಟಿ ಬ್ಲಾಗ್ಸ್ ಅಂತ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಲಿಂಕ್ ಹಾಕಿರ್ತೀನಿ ಅವ್ರದ್ದು. ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವ್ರದ್ದು ನಮ್ಮದ್ರಲ್ಲೇ ನೋಡಿ ಆಯ್ತಾ. ಇವ್ರ ವೀಡಿಯೋಸ್ನ ಇವ್ರದ್ರಲ್ಲೇ ನೋಡ್ಕೊಳ್ಳಿ. ಒಂದೇ ದಿನ ಅಪ್ಲೋಡ್ ಆದರೂ ಟೈಮಿಂಗ್ಸ್ ಹೆಚ್ಚು ಕಮ್ಮಿ ಆಗಿರುತ್ತೆ. ಚಾರ್ಮಡಿ ಘಾಟ್ ವ್ಯೂ ಹೇಗಿದೆ ಅಂದರೆ ಮಂಗಗಳಿಂದ ತುಂಬಿದ ಮಾನವ ಆಗ್ಬಿಟ್ಟಿದೆ. ರೆಸ್ಪೆಕ್ಟ್ ಇಲ್ಲ ಇಲ್ಲಿ. ಹಿಂಗೆಲ್ಲ ರೋಡಲ್ಲೇ ಡ್ಯಾನ್ಸ್ ಮಾಡ್ತಿದ್ದಾರೆ. ಬರೋರ ಹತ್ರ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಈ ಥರ ರೋಡಲ್ಲಿ ನಿಂತ್ಕೊಂಡು, ಬಟ್ ನಿಲ್ಸೋದಾದ್ರು ಈ ಥರ ಅಲ್ಲಲ್ಲಿ ಜಾಗಗಳಿರ್ತವೆ, ಅಲ್ಲಿ ನಿಲ್ಲಿಸ್ಕೊಂಡು ಬೇಕಾದರೆ ಸೈಡಲ್ಲಿ ನಿಂತ್ಕೊಂಡು ಏನಾದರೂ ಮಾಡಿ. ಓಡಾಡೋ ಗಾಡಿಗಳಿಗೆ ಯಾವತ್ತೂ ತೊಂದರೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಮ್ಮ ಬಾಯ್ಸ್ ಎಲ್ಲ ಸೈಡಲ್ಲಿದ್ದಾರೆ. ಯಾರೋ ನಾಯಿ ನನ್ನ ಮಗ ಒಬ್ಬ ಹೊರಗೆ ಬಂದವನು. ಯಾರು? ಪವನ್ ಅಭಿಯಾನ. ತೊಂದರೆ ಇಲ್ಲ, ಹೆವಿ ವೆಹಿಕಲ್ ಗುರು. ಇಲ್ಲೆಲ್ಲ ತಮಾಷೆ ಆಡಕ್ಕೆ ಹೋಗ್ಬೇಡಿ. ಓಕೆ, ಮತ್ತೊಂದು ಸ್ಟಾಪ್ ಕೊಟ್ಟಿದ್ದೀವಿ. ಪಬ್ಲಿಕ್ಕಿಗೆ ತೊಂದರೆ ಮಾಡೋದು ಒಳ್ಳೇದಲ್ಲ ಅನ್ಕೋತೀನಿ. ಇಲ್ಲಿ ಕೂಡ ಯಾರ್ದು ಅಂಡೆ ಬೂಟ್ಸ್ ಇದೆ, ಯಾರ್ದಂತ ಗೊತ್ತಿಲ್ಲ. ಹಿಂದೆ ಕೆಲಸ ಮಾಡೋರು ಅನ್ಕೋತೀನಿ. ಇಲ್ಲಿ ಕೆಲಸ ಮಾಡೋರು ಬರ್ತಾ ಇದ್ದಾರೆ. ಲೋಪರ್ ನನ್ನ ಮಗ ಮಧ್ಯ ರೋಡಲ್ಲಿ ಇದ್ದಾನೆ. ಅಸ್ಸಾಂ ಹುಡುಗಿಗೋಸ್ಕರ ಫೈಟ್ ಮಾಡ್ತಾರೆ. ನಾವು ಹುಡುಗಿರ ಬಗ್ಗೆ ಮಾತಾಡ್ತಿಲ್ಲ. ಇಲ್ಲಿ ಇರೋದ್ರಲ್ಲಿ ಒಳ್ಳೆ ಹುಡುಗರು ಅಂದ್ರೆ ನಾವೇ ಇಬ್ರು ಮಾತ್ರ. ಯಾರು? ಚೂರು ಸುಭಾಷ್, ನಾನು. ನಾನೇ ಒಳ್ಳೆ ಹುಡುಗ ಅಂತ ಅವರೇ ಹೇಳಿಸ್ಕೊಳ್ತಾರೆ ಅಷ್ಟೇ. ವಿಧಿ ಬೇರೆ. ಈ ಕಾರಲ್ಲಿರೋರೆಲ್ಲ ಯಾವತ್ತೂ ಒಳ್ಳೆ ಮಾತಾಡಲ್ಲ. ನಾನೊಬ್ಬ ಒಳ್ಳೆ ಇವಪ್ಪ ಒಂಚೂರು ಕೆಟ್ಟವನು, ಚೂರು ಒಳ್ಳೆ ಒಂಚೂರು ಕೆಟ್ಟವನು. ಸ್ವಲ್ಪ ಒಳ್ಳೆನೇ, ಒಳ್ಳೆ ಹುಡುಗನೇ. ಆದ್ರೂ ಹುಡುಗಿರು ಮೋಸ ಮಾಡಿ ಹೋಗ್ತಾರೆ. ಏನು ಮಾಡೋಕ್ಕಂತೇಳಿ ಏನು ಮಾಡೋಕ್ಕಾಗುತ್ತೆ? ನಮ್ಮಂತ ಒಳ್ಳೆ ಹುಡುಗರೆಲ್ಲ ಬಾರ್ಪಾಲ್ ಆಗ್ಬೇಕಾಗುತ್ತೆ. ಆದ್ರೆ ನಾವು ಬಾರ್ಪಾಲ್ ಆಗಲ್ಲ. ನಾವು ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಜೈ RCB ಆಲ್ ದ ಬೆಸ್ಟ್ ಬ್ರೋ. ಈ ಸಲ ಕಪ್ಪು ನಾವೇ ಹೊಡಿಬೇಕು. ಮುಂದೆ ಯಾವನು ಹೊಡಿಬಾರ್ದು, ಆತ್ರ ಹೊಡಿಬೇಕು. ಈ ಸಲ ಕಪ್ ನಮ್ದೆ. ನಿಯತ್ತಿಲ್ಲದ ಹುಡುಗಿರಿಗೆ ಹೇಳೋದಂದೆ, ಈ ಸಲ ಕಪ್ ನಮ್ದೆ.
ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹುಡುಗಿರ್ ಬಿಟ್ಟಾಗೋದು, ಹುಡುಗಿರ್ ಬಿಟ್ಟಾಗೋದು, CSK ಸಪೋರ್ಟ್ ಮಾಡೋದು ಎರಡು ಒಂದೇ. ಈ ಸಲ ಕಪ್ ನಮ್ದೆ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಇಲ್ಲೊಂದು ಸ್ಟಾಪ್ ಹಾಕಿದ್ದೀವಿ. ಇಲ್ಲಿದು ವ್ಯೂ ಹೇಗಿದೆ ಅಂತ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಗುರು. ಚಾರ್ಮಾಡಿ ಘಾಟ್ ಅಂದ್ರೇನೆ ಹಾಗೆ ಸಖತ್ತಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ದ ಮೊಬೈಲ್ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಇಲ್ಲಿ ಮಾತ್ರ ಸಕ್ಕದಾಗಿ ಕಾಣಿಸ್ತಿದೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ಅಲ್ಟಿ ಗುರು, ಅಲ್ಟಿ ಎಂತ ಸಕ್ಕದಾಗ. ಬ್ರೋ ನಿಮ್ಮೂರು ದಾವಣಗೆರೆಯಿಂದ ಬಂದಿದ್ದಾರೆ ಬ್ರೋ, ಹೇಗೆ ಅನ್ನಿಸ್ತಿದೆ ಇಲ್ಲಿದು? ಹೇಗಿದೆ? ದಾವಣಗೆರೆಯಿಂದ ಬಂದಿದ್ದಾರೆ ಬ್ರೋ. ನಿಮ್ಮ ಹೆಸರು? ಕಿರಣ್ ಅಂತ. ಹೋಗಿದ್ರಿ ಬ್ರೋ? ಮಂಗಳೂರಿಗೆ ಹೋಗಿದ್ರಾ? ವೀವ್ ಅಂತೂ ಅಲ್ಟಿಮೇಟ್ ಆಗಿದೆ. ಮಿಸ್ಟರ್ SN ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ತಪ್ಪು ಹೇಳೋದ್ನಾ? ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ಈ ನನ್ನ ಹಿಂದೆ ಏನು ಕಾಣಿಸ್ತಿದೆ ಅದಂತೂ ಅಲ್ಟಿಮೇಟ್. ಇದಿನ್ನು ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಇಲ್ಲೇ ಡೈರೆಕ್ಟಾಗಿ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನು ಕಾಣಿಸ್ತಿದೆ ನಿಮಗೆ? ಈ ಫೀಲ್ ಏನು ಕಾಣಿಸ್ತಿದೆ? ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಪ್ರಕೃತಿ ಅಂದರೆ ಹೇಗಿರಬೇಕು ಅದಕ್ಕೆ ತಕ್ಕವಾಗಿದೆ. ವಿಷಯ ಏನು ಅಂದರೆ ನಾವು ಇದನ್ನು ಹಾಳು ಮಾಡಬಾರ್ದು, ಇದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ನಮ್ಮ ಹುಡುಗರಂತೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ವಿತ್ ಯಾವುದೇ ಪಬ್ಲಿಕ್ಕಿಗೆ ತೊಂದರೆ ಆಗ್ದಂಗೆ ಮತ್ತು ಪ್ರಕೃತಿಗೆ ತೊಂದರೆ ಆಗದೆ ಇರೋಂಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಚಾರ್ಮಾಡಿ ಘಾಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹೊಟ್ಟೆ ಹಸಿತಿತ್ತು. ಇವಾಗ ಟೈಮ್ ಹೆಚ್ಚು ಕಮ್ಮಿ 7:20 ಆಗಿದೆ. ನಮ್ಮದು ಇನ್ನೊಂದು ಬ್ಯಾಚು ಆಲ್ರೆಡಿ ಮುಕ್ಕೊಂಡು ಹೋಗಾಗಿದೆ, ತಿನ್ಕೊಂಡು ಹೋಗಾಗಿದೆ. ಬಿರಿಯಾನಿ ಬರಲಿ ಹೇಗಿದೆ ಅಂತ ಹೇಳ್ತೀವಿ. ಬಿರಿಯಾನಿ ಮತ್ತು ಕಬಾಬ್ ಕೂಡ ಬಂದಾಗಿತ್ತು. ನಾವು ಜಾಸ್ತಿ ಆರ್ಡ್ರ್ ಮಾಡಿಲ್ಲ, ಅಷ್ಟೇ ಆರ್ಡ್ರ್ ಮಾಡಿರೋದು. ಬಿಸಿ ಇದ್ದಾಗಲ್ಲ ಬಿರಿಯಾನಿ ಚೆನ್ನಾಗಿದೆ. ಸೂಪರ್ ಸೂಪರ್. ಅಲ್ಲಿ ಕಬಾಬು ಎಲ್ಲ ನಾವು ಒಂದು 2 ಪೀಸ್ ತೊಗೊಂಡಿದ್ದೀವಿ. ಇಲ್ಲೋಡಿ 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 ನೀನು ಇಷ್ಟೊಂದು ಕುಡಿತಿದೆ ಅದನ್ನ ಬ್ಲಾಕ್ ಮಾಡು. ಓ ಇವನ ಅಯ್ಯೋ ಅವನ್ ಕಣ ನಾನಲ್ಲ ಕಣಲ್ಲ ಬರ್ಡೇ ಬಾಯ್ ಅವನು ನೀನು ಬಿತ್ತಿರೋದೇ ಗೊತ್ತಿಲ್ಲ. ಎಲ್ಲರೂ ನಿಂತ್ಕೊಳ್ಳೋಣ, ಒಂದು ಫೋಟೋ ಹೊಡ್ಕೊಳ್ಳೋಣ.